ನಮಸ್ತೆ ಮಾಸ್ಟರ್ಸ್. 87ನೇ ದಿನದ ತುಳಸಿದಳ ಭಾಗ 1ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಹಿಂದಿನ ದಿನ ನಾವು ಅಶೋಕವನ ಮತ್ತು ಸವಿರಾಮ ಪರಿಶ್ರವ ಮೇನಕಾ ಪ್ರಯೋಗ ದತ್ತಾತ್ರೇಯರ ಬಗ್ಗೆ ತಿಳಿದುಕೊಂಡ್ವಿ. ಈ ದಿನ 7 ಬೆಟ್ಟಗಳ ರಾಯ ಅಂದರೆ ವೆಂಕಟೇಶ್ವರ ಸ್ವಾಮಿ ಅಂದರೆ 7 ಬೆಟ್ಟದವನು. 7 ಬೆಟ್ಟಗಳನ್ನು ದಾಟಿ ಹೋಗಬೇಕು, ಆದ್ದರಿಂದ 7 ಬೆಟ್ಟದವನು ಎಂದು ಜನರು ಸಾಧಾರಣವಾಗಿ ಅಂದ್ಕೊಳ್ತಾ ಇರ್ತಾರೆ. ಆದರೆ 7 ಬೆಟ್ಟಗಳು ಎನ್ನುವುದು ನಮ್ಮ 7 ಶರೀರಗಳನ್ನು, ಷಟ್ ಚಕ್ರಗಳನ್ನು ಮತ್ತು ಸಹಸ್ರಾರಗಳನ್ನು ಕಲಿಸಿ ಸೂಚಿಸುತ್ತವೆ ಅಂತ ಹೇಳ್ತಾರೆ. ಆದ್ದರಿಂದ ತನ್ನ 6 ಚಕ್ರಗಳನ್ನು ಮತ್ತು ಸಹಸ್ರಾರವನ್ನು ಸಂಪೂರ್ಣವಾಗಿ ಸ್ವಾಧೀನಪಡಿಸಿಕೊಂಡು ತನ್ನ 7 ಶರೀರಗಳನ್ನು ಪರಿಪೂರ್ಣವಾಗಿ ಉತ್ತೇಜ ಮಾಡಿಕೊಂಡವನನ್ನೇ 7 ಬೆಟ್ಟದವನು ಅನ್ನುತ್ತೇವೆ. ಪ್ರತಿ ಪರಮಗುರುವು 7 ಬೆಟ್ಟಗಳ ರಾಯನೇ. ಪ್ರತಿ ಧ್ಯಾನಿ ಕೊನೆಗೆ ಆಗುವುದು ಒಬ್ಬ 7 ಬೆಟ್ಟದವನ ಹಾಗೆಯೇ. 1500 ವರ್ಷಗಳಿಂದಲೂ ಯೋಗಸ್ಥಿತಿಯಲ್ಲಿ ಇರುತ್ತಾ ಈಗಲೂ ತಿರುಮಲ ಬೆಟ್ಟಗಳಲ್ಲಿ ನಮ್ಮ ಮಧ್ಯೆ ಭೌತಿಕ ಶರೀರಧಾರಿಯಾಗಿ ಇದ್ದು ಮಾರ್ಗದರ್ಶಿಯಾಗಿ ನಮ್ಮೆಲ್ಲರನ್ನು ಎಷ್ಟಾಗಿಯೋ ಸಂತೋಷಪಡಿಸುತ್ತಿರುವ ಒಬ್ಬ ಮಹಾಯೋಗಿ ಪೊಂಗನೆ, ಒಬ್ಬ 7 ಬೆಟ್ಟಗಳವನೇ ಈ ಶ್ರೀ ವೆಂಕಟೇಶ್ವರ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಪುತ್ರನು ಪುನ್ನಾಮನರಕ ಅಂದರೆ ಏನು ನೋಡೋಣ. ಪುನ್ನಾಮನರಕ ಅಂದರೆ ಪುನ್ ಪ್ಲಸ್ ನಾಮ ಪ್ಲಸ್ ನರಕ ಅಂದರೆ ಮತ್ತೆ ಹೆಸರು ತೆಗೆದುಕೊಳ್ಳುವ ನರಕ ಅಂದರೆ ಪುನರ್ಜನ್ಮ ಎಂದರ್ಥ. ಪುತ್ರ ಅಂದರೆ ವಾರಸ, ನಮ್ಮ ಗುಣಗಳನ್ನು ಅಳವಡಿಸಿಕೊಂಡವನು, ನಮಗಿರುವ ಜ್ಞಾನವನ್ನು, ಹೋಲಿಕೆ ಇರುವ ಚತುರತೆಯನ್ನು ಗ್ರಹಿಸಿದವನು. ಆದ್ದರಿಂದ ಪುತ್ರನು ನಮ್ಮನ್ನು ಪುನ್ನಾಮ ನರಕದಿಂದ ತಪ್ಪಿಸುತ್ತಾನೆ. ಅಂದರೆ ನಮ್ಮ ಆತ್ಮಶಿಷ್ಯರ ಮುಖಾಂತರವೇ ನಮಗೆ ಜನ್ಮರಾಹಿತ್ಯ ಪದವಿ ಬರುತ್ತದೆ ಎಂದರ್ಥ. ಪುತ್ರನು ಅಂದರೆ ಶಾರೀರಿಕ ವಾರಸನಲ್ಲ, ಬುದ್ಧಿಪರವಾದ ವಾರಸನು. ಇಲ್ಲಿ ಪುತ್ರನು ಅಂದರೆ ನಮ್ಮ ಮನಸ್ಸು ಬುದ್ಧಿಪರವಾದ ವಾರಸನು ಅಂತ ಹೇಳ್ತಾರೆ. ನಮ್ಮಂತಹ ಆತ್ಮಜ್ಞಾನಿಗಳನ್ನು ಕೆಲವರನ್ನಾದರೂ ತಯಾರಿ ಮಾಡಿದರೇನೆ ನಮಗೆ ಮತ್ತೆ ಮರುಜನ್ಮದಿಂದ ಬಿಡುಗಡೆ ಸಿಗೋದು. ಅದಕ್ಕೋಸ್ಕರ ನಾವು ಎಲ್ಲರಿಗೂ ಧ್ಯಾನವನ್ನು ಹೇಳ್ಕೊಡ್ಬೇಕು, ಮತ್ತು ನಮಗೆ ತಿಳಿದಿರುವ ಜ್ಞಾನವನ್ನು ಹಂಚಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಚತುರ್ಮುಖೇನ ಬ್ರಹ್ಮ ಅಂದರೆ ಏನು ನೋಡೋಣ. ಬ್ರಹ್ಮನಿಗೆ 4 ಮುಖಗಳು ಅಂತಾರೆ ಅಲ್ವಾ. ಅಹಂ ಬ್ರಹ್ಮಾಸ್ಮಿ ಎನ್ನುವ ವೇದವಾಕ್ಯನ ಪ್ರಕಾರ ಅಹಂ ಎಂದರೆ ಬ್ರಹ್ಮ, ನಾನು ಎನ್ನುವುದೇ ಬ್ರಹ್ಮ. ನಾನು ಅಂದರೆ ಆತ್ಮ ಪದಾರ್ಥ ಎಂದರ್ಥ. ಚತುರ್ಮುಖಗಳು ಅಂದರೆ 4 ದ್ವಾರಗಳು. ಈ ನಾನುವನ್ನು ಸೇರುವುದಕ್ಕೆ 4 ದ್ವಾರಗಳಿವೆ. 4 ಮಾರ್ಗಗಳೇ 4 ಮುಖಗಳು. ನಾನು ಎನ್ನುವುದು 4 ತತ್ವಗಳಾಗಿ ಗೋಚರಿಸುತ್ತದೆ. ಅವುಗಳೇ ಮನೋ, ಬುದ್ಧಿ, ಚಿತ್ತ, ಅಹಂಕಾರಗಳು. ಒಬ್ಬ ವ್ಯಕ್ತಿ ತಂದೆಯೊಂದಿಗೆ ಇರುವಾಗ ಮಗ ಎಂದು ಮತ್ತು ಮಗನೊಂದಿಗೆ ಇರುವಾಗ ತಂದೆ ಎಂದು, ಅದೇ ಸಹೋದರನೊಂದಿಗೆ ಇರುವಾಗ ಸಹೋದರ ಎಂದು, ಮೊಮ್ಮಗನೊಂದಿಗೆ ಇರುವಾಗ ತಾತ ಎಂದು ವ್ಯವಹರಿಸಿದಂತೆ ಇದು ಕೂಡ ಒಂದೇ. ನಾನು ವಿವಿಧ ಪರಿಸ್ಥಿತಿಯಲ್ಲಿ ವಿಭಿನ್ನ ವಸ್ತುಗಳಾಗಿ ಪರಿಗಣಿಸಲ್ಪಡುತ್ತದೆ ಎಂದರ್ಥ. ಸಂಕಲ್ಪ ವಿಕಲ್ಪಗಳು ಮಾಡುವಾಗ ಮನಸ್ಸಿನಂತೆ ನಿತ್ಯಾನಿತ್ಯಗಳನ್ನು, ಒಳ್ಳೆಯ ಕೆಟ್ಟದ್ದನ್ನು ಹೇಳುವಾಗ ಬುದ್ಧಿಯಂತೆ, ನಿರಂತರ ಚಿಂತನೆ ಮಾಡುವಾಗ ಚಿತ್ತದಂತೆ, ನಾನು ನನ್ನದು ಎನ್ನುವಾಗ ಅಹಂಕಾರವಾಗಿ ಆತ್ಮ ಪದಾರ್ಥವನ್ನು ಅಂದರೆ ನಾನುವನ್ನು ನಾವು ವಿವರಿಸುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅದೇ ರೀತಿ 4 ಯೋಗಗಳ ಬಗ್ಗೆ ತಿಳ್ಕೊಳ್ಳೋಣ. ಚತುರ್ಮುಖೇನ ಬ್ರಹ್ಮ ಎಂದರು, ಅಂದರೆ ಬ್ರಹ್ಮನಿಗೆ 4 ಮುಖಗಳಿವೆ ಎಂದು. ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಎನ್ನುವುದೇ ಬ್ರಹ್ಮ ಅಂತ ಕೂಡ ಹೇಳಿದರು. ಮಹಾಭಾರತದಲ್ಲಿ
ದುಷ್ಟಚತುಷ್ಟಯ ಎನ್ನುವುದು ಮನೋಬುದ್ಧಿ ಚಿತ್ತ ಅಹಂಕಾರಗಳು ಎನ್ನುವ ಚತುರ್ಮುಖಗಳನ್ನು ಸೂಚಿಸುತ್ತೆ ಅಂತ ಹೇಳ್ತಾರೆ. ಮನಸ್ಸು ಅಂದರೆ ಇಲ್ಲಿ ಮನಸ್ಸನ್ನು ದುಶ್ಯಾಸನನಿಗೆ ಹೋಲಿಸ್ತಾರೆ, ಬುದ್ಧಿಯನ್ನು ಕರ್ಣನಿಗೆ ಹೋಲಿಸ್ತಾರೆ, ಚಿತ್ತವನ್ನು ಶಕುನಿಗೆ ಹೋಲಿಸ್ತಾರೆ, ಅಹಂಕಾರವನ್ನು ದುರ್ಯೋಧನನಿಗೆ ಹೋಲಿಸ್ತಾರೆ. ಅದೇ ರೀತಿ ಮಹಾಭಾರತದಲ್ಲಿ ಕೃಷ್ಣನು ಹೇಳಿದ ಪದ ಬ್ರಹ್ಮನಿಗೆ ಸೂಚಿಕೆ. ಬ್ರಹ್ಮನ ಚತುರ್ಮುಖಗಳ ಮೂಲಕ 4 ಯೋಗಗಳು ಸೂಚಿಸಲ್ಪಡುತ್ತವೆ. ಭಕ್ತಿಯೋಗ ಅಂದರೆ ಅಹಂಕಾರವನ್ನು, ಅಂದರೆ ನಾನು ನನ್ನದು ಎನ್ನುವ ಭಾವನೆಗಳನ್ನು ಸಂಪೂರ್ಣವಾಗಿ ತ್ಯಜಿಸುವುದು. ಕರ್ಮಯೋಗದಲ್ಲಿ ಸಂಕಲ್ಪ ವಿಕಲ್ಪಗಳನ್ನು ಕರ್ಮಾತ್ಮಕವಾಗಿ ಸರಿ ಮಾಡಿಕೊಂಡು ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳುವುದು. ಜ್ಞಾನಯೋಗ ಅಂದರೆ ಬುದ್ಧಿಯನ್ನು ಚುರುಕು ಮಾಡುವುದು, ಅಂದರೆ ನಿತ್ಯಾನಿತ್ಯ ವಿಚಕ್ಷಣ ಜ್ಞಾನವನ್ನು ವೃದ್ಧಿಗೊಳಿಸುವುದು. ರಾಜಯೋಗ ಅಂದರೆ ಚಿತ್ತವೃತ್ತಿಗಳನ್ನು ನಿರೋಧಿಸಿ ಸಮಾಧಿ ಪ್ರಜ್ಞೆಯನ್ನು ಹೊಂದುವುದು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ.